ನಮಸ್ಕಾರ ಸ್ನೇಹಿತರೆ, ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪತಂಜಲಿ ಸಂಸ್ಥೆಯ ಸಂಸ್ಥಾಪಕ ಬಾಬಾ ರಾಮದೇವ್ ಹಾಗೂ ಆಡಳಿತ ನಿರ್ದೇಶಕ ಆಚಾರ್ಯ ಬಾಲಕೃಷ್ಣ ಅವರನ್ನ ಸುಪ್ರೀಂ ಕೋರ್ಟ್ ಕಟಕಟೆಯಲ್ಲಿ ನಿಲ್ಲಿಸಿ ಛೀಮಾರಿ ಹಾಕಿದೆ. ತನ್ನ ಮೂಲಕ ಈ ಬಾಬಾ ರಾಮದೇವ್ ಈ ದೇಶದ ಆಯುರ್ವೇದ ವೈದ್ಯಕೀಯವನ್ನೇ ಕಟಕಟೆಯಲ್ಲಿ ನಿಲ್ಲಿಸಿದ್ದಾರೆ. ಆಯುರ್ವೇದವನ್ನ ಸ್ವಾರ್ಥಕ್ಕಾಗಿ ತನ್ನ ಮೂಗಿನ ನೇರಕ್ಕೆ ವ್ಯಾಖ್ಯಾನಿಸುತ್ತಾ ಭಾರತದ ಆರೋಗ್ಯ ವ್ಯವಸ್ಥೆಯನ್ನೇ ಬುಡಮೇಲುಗೊಳಿಸಲು ಭಾರತದ ಆರೋಗ್ಯ ವ್ಯವಸ್ಥೆಯನ್ನ ಬುಡಮೇಲು ಮಾಡಲು ಸಂಚು ಆರೋಪವನ್ನ ಬಾಬಾ ರಾಮದೇವ್ ಹೊತ್ತಿದ್ದಾರೆ. ವೈಜ್ಞಾನಿಕ ತಳಹದಿಯ ಔಷಧಿಗಳನ್ನ ಟೀಕಿಸಿ ತನ್ನ ಔಷಧಿಗಳನ್ನ ಮಾರಾಟ ಮಾಡಿ ಜನರ ಬದುಕಿನ ಮೇಲೆ ಅವರು ಚೆಲ್ಲಾಟವಾಡ್ತಿದ್ದಾರೆ. ಬಾಬಾ ರಾಮದೇವ್ ತನ್ನ ಔಷಧಿಯಿಂದ ಲೈಂಗಿಕ ದೌರ್ಬಲ್ಯವನ್ನ ಸರಿಪಡಿಸಬಹುದು, ಸಕ್ಕರೆ ಕಾಯಿಲೆಯನ್ನ ವಾಸಿ ಮಾಡಬಹುದು ಅಂತಲೂ ಕೂಡ ಜನರನ್ನ ವಂಚಿಸಿದ್ದಾರೆ. ಅಷ್ಟೇ ಅಲ್ಲ, ಮಾಂತ್ರಿಕ ಪರಿಹಾರಗಳನ್ನ ಸಮರ್ಥಿಸಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಪದೇ ಪದೇ ಪತಂಜಲಿಗೆ ಸಮನ್ಸ್ ನೀಡ್ತಾ ಇದ್ರೂ ಕೂಡ ಸಂಸ್ಥೆ ನ್ಯಾಯಾಲಯದ ಸೂಚನೆಯನ್ನ ಧಿಕ್ಕರಿಸ್ತಾನೆ ಬಂದಿದೆ. ನ್ಯಾಯಾಲಯದ ಆದೇಶವನ್ನ ಧಿಕ್ಕರಿಸಿದ ಆರೋಪವನ್ನು ಪತಂಜಲಿ ಮೇಲೆ ಹೊರಿಸಲಾಗಿದೆ. ಪರಿಣಾಮ ಸನ್ಯಾಸಿ ವೇಷದಲ್ಲಿದ್ದು ಅತ್ತ ಸನ್ಯಾಸಿಯೂ ಅಲ್ಲ, ಇತ್ತ ವೈದ್ಯನೂ ಅಲ್ಲ, ಉದ್ಯಮಿಯೂ ಅಲ್ಲದ ರಾಮದೇವ್ ಮುಖವಾಡ ಕೊನೆಗೂ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮುಂದೆ ಬಟಾಬಯಲಾಗಿದೆ. ನ್ಯಾಯಾಲಯದ ಮುಂದೆ ರಾಮದೇವ್ ಕ್ಷಮೆಯಾಚಿಸಿದ್ರು. ಸುಪ್ರೀಂ ಕೋರ್ಟ್ ಆ ಕ್ಷಮೆಯಾಚನೆಯನ್ನ ನಿರಾಕರಿಸಿತು. ಮಾತ್ರವಲ್ಲ, ಹೊಸದಾಗಿ ಅಫಿಡವಿಟ್ ಸಲ್ಲಿಸಲು ಸೂಚನೆ ಕೂಡ ನೀಡಿತು. ಹಾಗಾದ್ರೆ ಬಾಬಾ ರಾಮದೇವ್ ಮಾಡಿದಂತಹ ತಪ್ಪುಗಳಾದ್ರೂ ಏನು? ಬಾಬಾ ರಾಮದೇವ್ ಪ್ರಾಡಕ್ಟ್ಗಳು ಅಷ್ಟೊಂದು ಕೆಟ್ಟದಾಗಿದ್ದಾವ? ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀವಿ. ಕೇಸರಿ ಬಟ್ಟೆ ಧರಿಸಿ ಇಲ್ಲಿ ದೇಶಭಕ್ತರಾಗುವುದು ಬಹು ಸುಲಭ. ಮಾಲೆಗಾಂವ್ನಲ್ಲಿ ಸ್ಫೋಟ ನಡೆಸಿದ ಆರೋಪವನ್ನ ಹೊತ್ತ ಶಂಕಿತ ಭಯೋತ್ಪಾದಕಳೊಬ್ಬಳು ಕೇಸರಿ ಬಟ್ಟೆಯ ಮೂಲಕ ಸ್ವಯಂ ಘೋಷಿತ ಸಾಧ್ವಿಯಾಗಿ ಈ ದೇಶದ ಸಂಸತ್ತನ್ನ ಪ್ರವೇಶಿಸಿದ್ಲು ಎಂದು ಈ ಸ್ಫೋಟಕ್ಕೆ ಸಂಬಂಧಿಸಿದ ನ್ಯಾಯಾಲಯದಲ್ಲಿ ಹಾಜರಾಗದೆ ತಲೆಮರೆಸಿಕೊಂಡು ಓಡಾಡ್ತಿದ್ದಾಳೆ. ಪ್ರಜಾಸತ್ತೆಯ ದೇವಸ್ಥಾನ ಎಂದು ಕರೆಯಲ್ಪಡುವ ಸಂಸತ್ತನ್ನ ಮತ್ತು ಕಾವಿ ಬಟ್ಟೆಯನ್ನ ಈಕೆ ಕಾಲಕಾಲಕ್ಕೆ ಬದಲಾಯಿಸಿಕೊಂಡಿರ್ತಾಳೆ. ದೇಶದಲ್ಲಿ ಒಬ್ಬ ಎಸಗಿರುವ ಕಾನೂನು ವಿರೋಧಿ ಕೃತ್ಯವೂ ಕೂಡ ಕಾವಿ ಬಟ್ಟೆ ಅಥವಾ ಶಾಲು ಧರಿಸುವ ಮೂಲಕ ಮಾನ್ಯತೆಯನ್ನ ಪಡೆಯುತ್ತವೆ. ಬಾಬಾ ರಾಮದೇವ್ ಜೊತೆಗೆ ಕಾವಿ ಬಟ್ಟೆ ಬಿಟ್ರೆ ಬೇರಾವ ಪ್ರಮಾಣ ಪತ್ರಗಳೂ ಇದ್ದಿರಲಿಲ್ಲ. ಆಯುರ್ವೇದದ ಕುರಿತಂತೆ ಯಾವುದೇ ಅಧಿಕೃತ ಕಾಲೇಜಿನಲ್ಲಿ ಇರುವ ಅಧ್ಯಯನ ಮಾಡಿದವರಲ್ಲ. ಬಾಬಾ ರಾಮದೇವ್ ಒಬ್ಬರನ್ನ ಸಹಚರ ಬಾಲಕೃಷ್ಣ ಮೂಲತಃ ನೇಪಾಳಿಯಾಗಿದ್ದು ಈತನ ಮೇಲೆ ನಕಲಿ ಪಾಸ್ಪೋರ್ಟ್ ಹೊಂದಿದ ಆರೋಪ ಸೇರಿದಂತೆ ಹಲವು ಪ್ರಕರಣಗಳು ಇದ್ವು. ಬಾಬಾ ರಾಮದೇವ್ ಮೇಲೂ ಕೂಡ ತನ್ನ ಗುರುವನ್ನ ಸಾಯಿಸಿದ ಬಗ್ಗೆ ಆರೋಪಗಳು ಕೇಳಿಬಂದಿದ್ವು. ಇಂತಹ ರಾಮದೇವ್ ಸ್ವದೇಶಿ ಉತ್ಪನ್ನಗಳ ಹೆಸರಲ್ಲಿ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರಗಳನ್ನು ನಡೆಸುತ್ತಿದ್ದಾರೆ. ಆದರೆ ಈತನ ಉತ್ಪನ್ನಗಳು ಎಷ್ಟರ ಮಟ್ಟಿಗೆ ಸ್ವದೇಶಿ ಎನ್ನುವ ಅನುಮಾನಗಳು ಗ್ರಾಹಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಮಾತ್ರವಲ್ಲ, ಆ ಉತ್ಪನ್ನಗಳ ಕಲಬೆರಕೆಗಳ ಬಗ್ಗೆ ನ್ಯಾಯಾಲಯದ ಮೆಟ್ಟಿಲು ಕೂಡ. ವಿಪರ್ಯಾಸವೆಂದರೆ ಈ ದೇಶದ ರಕ್ಷಣಾ ಇಲಾಖೆಯೊಂದಿಗೂ ಈತನ ಸಂಸ್ಥೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಸೇನೆಯ ಮೇಲೂ ಈತನ ಉತ್ಪನ್ನಗಳನ್ನು ಬಲವಂತವಾಗಿ ಹೇರಲಾಗಿದೆ. ಆರಂಭದಲ್ಲಿ ಯೋಗವನ್ನ ಮುಂದಿಟ್ಟುಕೊಂಡು ತನ್ನ ಉದ್ಯಮವನ್ನ ರಾಮದೇವ್ ಆರಂಭಿಸಿದ್ರು. ಈತ ಮಾಡ್ತಾ ಇರುವುದು ಯೋಗವೇ ಅಲ್ಲ, ಬರೀ ಸರ್ಕಸ್ ಎಂದು ಹಲವು ಯೋಗಪಟುಗಳು ಆರೋಪ ಮಾಡಿದ್ರು. ಇಷ್ಟಾದ್ರೂ ಶ್ರೀಮಂತರ ಶೋಕಿಯನ್ನ ಬಳಸಿಕೊಂಡು ತನ್ನ ಯೋಗವನ್ನ ಲಾಭದಾಯಕ ದಂಧೆಯಾಗಿ ಮಾಡಿಕೊಂಡ್ರು. ಇದರ ಜೊತೆಗೆ ಸ್ವದೇಶಿ ಉತ್ಪನ್ನಗಳ ಮಾರಾಟಕ್ಕೂ ತೊಡಗಿದ್ರು. ಇವುಗಳ ನಡುವೆ ಯುಪಿಎ ಸರ್ಕಾರದ ಅವಧಿಯಲ್ಲಿ ರಾಜಕೀಯಕ್ಕೆ ಕಾಲಿಡಲು ಯತ್ನಿಸಿ ಬೆನ್ನು ಸುಟ್ಕೊಂಡ್ರು. ಯುಪಿಎ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಹೆಸರಲ್ಲಿ ರಾಮಲೀಲಾ ಮೈದಾನದಲ್ಲಿ ರಾವಣ ಲೀಲಾ ಮೈದಾನವಾಗಿಸುವ ಇವರ ಪ್ರಯತ್ನ ಕೊನೆಗಳಿಗೆಯಲ್ಲಿ ಪೊಲೀಸರ ಪ್ರವೇಶದೊಂದಿಗೆ ವಿಫಲವಾಗಿತ್ತು. ಹೆಣ್ಣಿನ ವೇಷ ಧರಿಸಿ ಅಲ್ಲಿಂದ ಲಾರಿ ಹತ್ತಿ ಪರಾರಿಯಾಗಿದ್ರು. ಇದಾದ ಬಳಿಕ ನಾನು ಸರ್ಕಾರದ ವಿರುದ್ಧ ಸೇನೆಯನ್ನ ಸಂಘಟಿಸುತ್ತೇನೆ, ರಾಮಲೀಲಾ ಮೈದಾನವನ್ನ ರಾವಣಲೀಲಾ ಮೈದಾನ ಮಾಡ್ತೇನೆ ಎಂಬ ವಿವಾದಾತ್ಮಕ ಹೇಳಿಕೆಯನ್ನ ನೀಡುತ್ತಾರೆ. ಯುಪಿಎ ಸರ್ಕಾರವನ್ನ ಕೆಳಗಿಳಿಸಲು ರಾಮದೇವ್ ಬಿಜೆಪಿಯೊಂದಿಗೆ ಕೈ ಜೋಡಿಸಿದ್ರು. ಸನ್ಯಾಸಿ ವೇಷದಲ್ಲಿ ಉದ್ಯಮಿಯಾಗಿ, ರಾಜಕಾರಣಿಯಾಗಿ, ಧರ್ಮ ಪ್ರಚಾರಕನಾಗಿ ದೇಶದ ಉದ್ದಗಲಕ್ಕೆ ತನ್ನ ವ್ಯವಹಾರವನ್ನು ವಿಸ್ತರಿಸಿದ ರಾಮದೇವ್ ಕೊನೆಗೆ ಕೊರೋನಾ ಕಾಲದಲ್ಲಿ ಈ ದೇಶದ ಆರೋಗ್ಯ ಕ್ಷೇತ್ರದ ಮೇಲೆ ನಡೆಸಿದ ದಾಳಿ ಯಾವುದೇ ಕಾರಣಕ್ಕೂ ಕ್ಷಮೆಗೆ ಅರ್ಹರಲ್ಲ. ಕೊರೋನಾ ಕಾಲದಲ್ಲಿ ಔಷಧಿ ಮಾಫಿಯಾಗಳು ಜನಸಾಮಾನ್ಯರ ಕೋಟ್ಯಾಂತರ ಹಣವನ್ನು ದೋಚಿದ್ವು. ಹೀಗೆ ದೋಚಿದ ಸಂಸ್ಥೆಯಲ್ಲಿ ಪತಂಜಲಿ ಕೂಡ ಒಂದು. ಇಡೀ ದೇಶ ಕೊರೋನಾದಿಂದ ತತ್ತರಿಸಿ ಹೋಗಿದ್ರು. ತಾನು ಕೊರೋನಾಗೆ ಔಷಧಿ ಕಂಡುಹಿಡಿದಿದ್ದೇನೆ ಅಂತ ಹೇಳಿದ್ದು ಮಾತ್ರವಲ್ಲ, ಔಷಧಿಗೆ ಮಾನ್ಯತೆ ಸಿಗುವ ಮೊದಲೇ ಅದನ್ನು ಮಾರಾಟಕ್ಕೆ ಬಿಟ್ಟಿದ್ರು. ಕೊರೋನಾಗೆ ಔಷಧಿಯೇ ಇಲ್ಲ ಎಂದು ಜನ ನಂಬಿರುವಾಗ ಆಯುರ್ವೇದದಲ್ಲಿ ನಂಬಿಕೆ ಇರುವ ಲಕ್ಷಾಂತರ ಜನರು ಸಂಜೀವಿನಿಯೇ ದೊರೆಯಿತು ಎಂಬಂತೆ ಈ ಔಷಧಿಯನ್ನ ತಗೊಳ್ತಾರೆ.
ಇದರ ವಿರುದ್ಧ ಭಾರತೀಯ ವೈದ್ಯಕೀಯ ಸಂಘ ಕ್ರಮ ಕೈಗೊಳ್ಳುವಷ್ಟರಲ್ಲಿ ಈ ಸಂಸ್ಥೆ ಕೋಟ್ಯಾಂತರ ರೂಪಾಯಿಯನ್ನ ಜನರಿಂದ ದೋಚಿತ್ತು. ತನ್ನ ಔಷಧಿಗೆ ವಿಶ್ವಸಂಸ್ಥೆ ಮಾನ್ಯತೆ ನೀಡಿದೆ ಎಂದು ಮಾಧ್ಯಮಗಳಲ್ಲಿ ರಾಮದೇವ್ ಕೊಚ್ಚಿಕೊಂಡಿದ್ರು. ಆದರೆ ಇದೆಲ್ಲವೂ ಸುಳ್ಳು ಎನ್ನುವುದು ಬೆಳಕಿಗೆ ಬಂದಿತ್ತು. ಅತ್ಯಂತ ಆಘಾತಕಾರಿ ಸಂಗತಿ ಎಂದರೆ ಈತ ತನ್ನ ನಕಲಿ ಆಯುರ್ವೇದ ಔಷಧಿಯನ್ನ ಮಾರುಕಟ್ಟೆಗೆ ಬಿಡುವ ಜೊತೆಗೆ ಆಲೋಪತಿ ಔಷಧಿಯ ವಿರುದ್ಧ ಟೀಕೆಯನ್ನು ಕೂಡ ಮಾಡತೊಡಗಿದ. ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕ ಎಲ್ಲವೂ ಪುರಾತನ ತಾಳೆಗರಿಯಲ್ಲಿವೆ ಎಂದು ನಂಬುವವರ ಸಂಖ್ಯೆ ಹೆಚ್ಚಾಗಿತ್ತು. ಇದರ ಲಾಭವನ್ನು ಕೊರೋನಾ ಕಾಲದಲ್ಲಿ ಪತಂಜಲಿ ಸಂಸ್ಥೆ ತನ್ನದಾಗಿಸಿಕೊಂಡಿತು. ಭಾರತ ವೈದ್ಯಕೀಯ ರಂಗಕ್ಕೆ ಸಾವಿರಾರು ವಿಜ್ಞಾನಿಗಳು ತಮ್ಮ ಕೊಡುಗೆಯನ್ನ ನೀಡಿದ್ದಾರೆ. ಸ್ವಾತಂತ್ರ್ಯ ದೊರಕಿದ ಕೆಲವೇ ವರ್ಷಗಳಲ್ಲಿ ಭಾರತದ ವೈದ್ಯಕೀಯ ಕ್ಷೇತ್ರ ಸಾಧಿಸಿದ ಸಾಧನೆಗಳಿಗೆ ವಿಶ್ವ ಬೆರಗಾಗಿದೆ. ಕುಷ್ಠರೋಗ, ಸಿಡುಬು, ಕಾಲರಾ, ಪ್ಲೇಗ್ ಮೊದಲಾದ ರೋಗಗಳ ವಿರುದ್ಧ ಆಲೋಪತಿ ವೈದ್ಯರು ಬಹುದೊಡ್ಡ ಯುದ್ಧವನ್ನೇ ಮಾಡಿ ಗೆದ್ದಿದ್ದಾರೆ. ಪರಿಣಾಮವಾಗಿ ಇಂದು ಸಾವಿರಾರು ದರ ಭಾರೀ ಪ್ರಮಾಣದಲ್ಲಿ ಇಳಿಕೆ ಕಂಡಿದೆ. ಕ್ಷಯ ರೋಗ ಇಲ್ಲವೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಇಳಿಕೆಯಾಗಿರುವುದಕ್ಕೂ ಕೂಡ ಆಧುನಿಕ ವೈದ್ಯಕೀಯವೇ ಕಾರಣ. ಇದಕ್ಕಾಗಿ ಸಾವಿರಾರು ವಿಜ್ಞಾನಿಗಳು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಇವರೆಲ್ಲರ ತ್ಯಾಗ ಬಲಿದಾನಗಳಿಗೆ ರಾಮದೇವ್ ಅವಮಾನಿಸಿದ್ದಾರೆ. ಮಾತ್ರವಲ್ಲ, ಇಂದು ಭಾರತ ವೈದ್ಯಕೀಯ ರಂಗದಲ್ಲಿ ತನ್ನ ಸಾಧನೆಗಳಿಗಾಗಿ ಹೆಮ್ಮೆ ಪಡುತ್ತಿರುವಾಗ ಅದಕ್ಕೆ ಧಕ್ಕೆ ತರುವ ದೇಶದ್ರೋಹದ ಕೆಲಸವನ್ನ ರಾಮದೇವ್ ಬಾಬಾ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಪತಂಜಲಿ ಇಷ್ಟು ದೊಡ್ಡ ಮೋಸವನ್ನ ಮಾಡ್ತಿರುವಾಗ ಸರ್ಕಾರ ಯಾಕೆ ಮೌನವಾಗಿತ್ತು ಅಂತ ಸುಪ್ರೀಂ ಕೋರ್ಟ್ ಕೇಳಿದೆ. ಸರ್ಕಾರ ಮೌನವಾಗಿರಲಿಲ್ಲ, ಬದಲಿಗೆ ಪತಂಜಲಿಯ ಕ್ರಮಗಳ ಜೊತೆಗೆ ಅದು ಶ್ರಮಿಸಲಾಗ್ತಿತ್ತು. ಪತಂಜಲಿ ಸಂಸ್ಥೆಗೆ ಕೇಂದ್ರ ಮತ್ತು ಬೇರೆ ಬೇರೆ ರಾಜ್ಯಗಳ ಸಹಕಾರಗಳು ನೀಡಿರುವ ಸಬ್ಸಿಡಿಗಳು, ಅನುದಾನಗಳೇ ಇದಕ್ಕೆ ಹೇಳುತ್ತೆ. ರಾಮದೇವ್ ಸನ್ಯಾಸಿ ವೇಷದಲ್ಲಿರುವ ರಾಜಕಾರಣಿಯೂ ಆಗಿದ್ದಾರೆ. ಸರ್ಕಾರಗಳೊಂದಿಗೆ ಅವರಿಗೆ ಅವಿನಾಭಾವ ಸಂಬಂಧವೂ ಕೂಡ ಇದೆ. ಸರ್ಕಾರದಿಂದ ತನ್ನ ಪತಂಜಲಿ ಸಂಸ್ಥೆಗಾಗಿ ನೂರಾರು ಎಕರೆ ಭೂಮಿಯನ್ನು ಪಡೆದುಕೊಂಡಿದ್ದಾರೆ. ಇವೆಲ್ಲವೂ ಅವರು ಪಡೆದಿದ್ದು ಆಯುರ್ವೇದ ಮತ್ತು ಸ್ವದೇಶಿ ಉತ್ಪನ್ನಗಳ ಹೆಸರಿನಲ್ಲಿ. ಆದರೆ ಹೀಗೆ ಪಡೆದ ಭೂಮಿಯನ್ನ ಅವರು ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಬಳಸಿದ್ದಾರೆ ಎನ್ನುವ ಆರೋಪವೂ ಇದೆ. ಸರ್ಕಾರದಿಂದ ಅವರು ಪಡೆದ ಸವಲತ್ತುಗಳು, ಅವರು ಭೂ ಅಕ್ರಮ ಬಗ್ಗೆ ಸುಪ್ರೀಂ ಕೋರ್ಟ್ ಪ್ರತ್ಯೇಕ ಸ್ವತಂತ್ರ ತನಿಖೆಯೊಂದನ್ನು ನಡೆಸಬೇಕು. ಪತಂಜಲಿಯ ಅಕ್ರಮ ಸಂಬಂಧವೇನು ಅನ್ನೋದು ಬಹಿರಂಗವಾಗಬಹುದು. ಇನ್ನು ಪತಂಜಲಿಯ ಅಕ್ರಮಗಳ ಕುರಿತಂತೆ ಕೇಂದ್ರ ಸರ್ಕಾರ ಯಾಕೆ ಕಣ್ಮುಚ್ಚಿ ಕೂತಿದೆ ಅನ್ನೋ ಪ್ರಶ್ನೆ ಮೂಡುವುದು ಸಹಜ. ಸನ್ಯಾಸಿ ವೇಷದಲ್ಲಿರುವ ರಾಮದೇವ್ ರಾಜಕೀಯ ವ್ಯಕ್ತಿಯೂ ಹೌದು. ಸಂದರ್ಭ ಬಂದಾಗ ಸರ್ಕಾರದ ಪರವಾಗಿ ಸಾರ್ವಜನಿಕ ಹೇಳಿಕೆಗಳನ್ನು ನೀಡುವ, ದ್ವೇಷ ಭಾಷಣವನ್ನ ಮಾಡುವ ರಾಮದೇವ್ ಈ ಹಿಂದೆ ಯುಪಿಎ ಸರ್ಕಾರದ ವಿರುದ್ಧ ಧರಣಿ ಕೂರಲು ಹೊರಟು ನಗೆಪಾಟಲಿಗೀಡಾಗಿದ್ರು. ಆ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನು ನೀಡಿ ಪರ್ಯಾಯ ಸೇನೆಯನ್ನ ಕಟ್ಟುವ ಬೆದರಿಕೆಯನ್ನು ಕೂಡ ಹಾಕಿದ್ರು. ಇಂದು ಕೇಂದ್ರ ಸರ್ಕಾರಕ್ಕೆ ಪತಂಜಲಿಯನ್ನ ಎದುರು ಹಾಕಿಕೊಳ್ಳುವಷ್ಟು ಧೈರ್ಯವಿಲ್ಲ. ಅಗತ್ಯ ಬಿದ್ದರೆ ರಾಮದೇವ್ ಮುಖಾಂತರವೂ ಅದು ಚುನಾವಣಾ ಪ್ರಚಾರವನ್ನ ನಡೆಸಬಹುದು. ಪತಂಜಲಿಗೆ ಸಂಘ ಪರಿವಾರದ ಜೊತೆಗೆ ಪರೋಕ್ಷ ನಂಟಿದೆ. 2014ರಲ್ಲಿ ಯುಪಿಎ ಸರ್ಕಾರ ಉರುಳುವುದರ ಹಿಂದೆ ಬಾಬಾ ರಾಮದೇವ್ ಪಾತ್ರವೂ ಕೂಡ ಇತ್ತು. ಈ ಕಾರಣಕ್ಕಾಗಿಯೇ ಸರ್ಕಾರ ಪತಂಜಲಿಯ ಬಗ್ಗೆ ಮೃದು ನೀತಿ ಅನುಸರಿಸ್ತಾ ಇದೆ. ಮಾತ್ರವಲ್ಲ, ಜನಸಾಮಾನ್ಯರ ಕೋಟ್ಯಾಂತರ ರೂಪಾಯಿಗಳನ್ನು ಸಬ್ಸಿಡಿ ಹೆಸರಲ್ಲಿ ಪತಂಜಲಿಗೆ ನೀಡುತ್ತಾಗಿದೆ. ಸರ್ಕಾರದಿಂದ ಸಬ್ಸಿಡಿಯಲ್ಲಿ ಭೂಮಿಯನ್ನ ಪಡೆದು ಅದನ್ನು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಬಳಸಿಕೊಳ್ತಾ ಇದೆ ಪತಂಜಲಿ. ಜೊತೆಗೆ ಆರ್ಥಿಕವಾಗಿಯೂ ಕೂಡ ಬಹುದೊಡ್ಡ ಶಕ್ತಿಶಾಲಿಯಾಗಿ ಕಂಪನಿಯಾಗಿ ಬೆಳೆದಿದೆ. ಭಾರತದ ಸೇನೆಗೂ ಔಷಧಿಯನ್ನ, ಆಹಾರಗಳನ್ನು ಪೂರೈಸುವ ಒಪ್ಪಂದವನ್ನ ಪತಂಜಲಿ ಪ್ರಾಡಕ್ಟ್ ಮಾಡಿಕೊಂಡಿದೆ ಎನ್ನುವುದೇ ಅದರ ರಾಜಕೀಯ ಪ್ರಭಾವ ಎಲ್ಲಿಯವರೆಗೆ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಪತಂಜಲಿಯ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳದೇ ಇದ್ರೆ ದೇಶದ ವೈದ್ಯಕೀಯ ಕ್ಷೇತ್ರದ ವಿಶ್ವಾಸಾರ್ಹತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸಿಯಲಿದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಪತಂಜಲಿಯ ವಿರುದ್ಧ ವ್ಯಕ್ತಪಡಿಸಿರುವ ಆಕ್ರೋಶ ಕೆಟ್ಟು ನಿಂತ ದೇಶದ ಆರೋಗ್ಯಕ್ಕೆ ನೀಡಿದ ಸಣ್ಣದೊಂದು ಚುಚ್ಚುಮದ್ದು. ಪತಂಜಲಿ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನೀವೇನಾದರೂ ಕೊರೋನಾ ಕಾಲದಲ್ಲಿ ಪತಂಜಲಿ ಪ್ರಾಡಕ್ಟ್ಗಳನ್ನು ಬಳಸ್ತಾಗಿದ್ರಾ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.